ಬೆಳಗಾವಿಯ ಬಗ್ಗೆ ನನಗೆ ಬಹಳ ಗೌರವ, ಆತ್ಮೀಯತೆ, ಪ್ರೀತಿ. ಮಾಧ್ಯಮದವರ ಬಗ್ಗೆನೂ ನನಗೆ ಅಷ್ಟೇ ಗೌರವ, ಪ್ರೀತಿ. ನಾವು 26ನೇ ತಾರೀಕು ಸಮಗ್ರ ರಾಜ್ಯದ ಬೇಡಿಕೆಗಳನ್ನು ಮಂಡಿಸಿ ಒಂದು ವಿನೂತನ ಚಳುವಳಿ ರಾಜ್ಯಾದ್ಯಂತ ಸುಮಾರು ಕೋಟಿ ಈಡ್ಗಾಯಿ ಹೊಡೆಯುವ ಚಳುವಳಿ. ಎಲ್ಲಿ ಅಂದ್ರಲ್ಲಿ ಈಡ್ಗಾಯಿ ಹೊಡಿಬೋದು. ಒಂದು ಸ್ಥಳ ಅಂತೇನಿಲ್ಲ. ಮನೇಲಿ ಬೇಕಾದರೂ ಅಡುಗೆ ಮಾಡ್ತಾರೆ, ಹೊಡಿಬೋದು. ದೇವಸ್ಥಾನದಲ್ಲಿ ಹೊಡಿಬೋದು, ಮಸೀದಿಲಿ ಹೊಡಿಬೋದು, ರಸ್ತೆಯಲ್ಲಿ ಹೊಡಿಬೋದು. ಎಲ್ಲಿ ಅಂದ್ರಲ್ಲಿ ಹೊಡಿಬೋದು. ಕಾಯಿ ತಗೊಳ್ಳೋದು, ಕನ್ನಡಿಗರ ಬೇಡಿಕೆ ಈಡೇರಲಿ, ಕಾಯಿ ಹೊಡೆಯೋದು. ಅದನ್ನು ರಸ್ತೆಗೆ ಎಸೆದಬೇಕಾಗಿಲ್ಲ, ತಾವೇ ಅದನ್ನು ಕೈಯಲ್ಲಿ ತಗೊಳ್ಬೇಕು, ಯಾರಿಗಾರು ಕೊಡ್ತಕ್ಕಂಥದ್ದು. ಇದು ವಿನೂತನ ಚಳವಳಿ. ಈ ವಿನೂತನ ಚಳವಳಿಯಲ್ಲಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮೊದಲನೇ ಸ್ಥಾನ ಚಳವಳಿಯಲ್ಲಿ ಮಾಡಿದ್ದೇವೆ. ನಾವು ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಬರೀ ಬುರುಡೆ ಹೊಡೆಯೋದು ಬೇಡ. ಬೊಮ್ಮಾಯಿ ಹಿಂದೆ ಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪ ಮಂತ್ರಿ ಆಗಿದ್ದಾಗ, ಸಿದ್ದರಾಮಯ್ಯನವರು ಹಿಂದೆ ಮಂತ್ರಿ ಆಗಿದ್ದಾಗ ಎಲ್ಲರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು. ಯಾರೂ ನಿಷೇಧ ಮಾಡಲಿಲ್ಲ. ಮತ್ತು ಈ ಜಿಲ್ಲೆಯ ರಾಜಕಾರಣಿಗಳಿಗೂ ನಿಷೇಧ ಮಾಡುವ ಮನಸ್ಸು ಅವರಿಗೆ ಇಲ್ಲ. ನಿಷೇಧ ಮಾಡದೇ ಇದ್ದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕದ ಗಂಡುಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಯಾಕೆ ಬೇಕು? ಮಹಾರಾಷ್ಟ್ರದಲ್ಲಿ ಹೋಗಲಿ, ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂಥೇಳಿ ದಾಂಧಲೆ ಮಾಡೋದಕ್ಕೆ, ಕರಾಳ ದಿನಾಚರಣೆ ಮಾಡೋದಕ್ಕೆ, ಗಲಾಟೆ ಮಾಡೋದಕ್ಕೆ, ಕನ್ನಡಿಗರನ್ನು ಇಲ್ಲಿ ತೊಂದರೆ ಕೊಡೋದಕ್ಕೆ ಬೇಕಾಗಿಲ್ಲ. MES ಹೋಗಲೇಬೇಕು. ಅದು ನಮ್ಮ 26ನೇ ಚಳುವಳಿಯಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೇವೆ. ಬೆಳಗಾವಿ ಅಭಿವೃದ್ಧಿ, ಬೆಳಗಾವಿ ಬೆಳವಣಿಗೆ, ಸುವರ್ಣಸೌಧ ಇದು ಯಾತಕ್ಕಾಗಿ ಕಟ್ಟಿದ್ದೀರಿ? ಕಾರಣ ಏನು? ಸುವರ್ಣಸೌಧದಲ್ಲಿ ಯಾವ ಮಂತ್ರಿ ಎಷ್ಟು ದಿವಸ ಕೂತಿದ್ದಾರೆ, ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ, ಯಾವ ಮಂತ್ರಿಗಳು ಬಂದಿದ್ದಾರೆ ಇಲ್ಲಿ? ಸುಮ್ಮನೆ ಅವರು ಚಳಿಗಾಲದ ಅಧಿವೇಶನ ಅಂತ ನಡೆಸಿ ಎಲ್ಲರೂ ಬಿಸಿ ಬಿಸಿಯಾಗಿ ಮಾತಾಡ್ಕೊಂಡು ಹೊರಟೋಗ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ನೀವು ಗಂಭೀರವಾಗಿ ಉತ್ತರ ಕರ್ನಾಟಕದ್ದೇನು ಮಾತಾಡಿದ್ರಿ, ಗಡಿಭಾಗದ್ದೇನು ಮಾತಾಡಿದ್ರಿ, ಹೈದರಾಬಾದ್ ಕರ್ನಾಟಕದ್ದೇನು ಮಾತಾಡಿದ್ರಿ? ಏನೂ ಮಾತಾಡಲಿಲ್ಲ. ಸುಮ್ಮನೆ ಗಲಾಟೆ ಆಯಿತು. ಆ ರವಿ ಗಲಾಟೆ ಆಯಿತು, ಅದೇ ದೊಡ್ಡದಾಯಿತು, ಹೋದ್ರಿ. ಮೊದಲಿಂದು ಹಿಂಗೆ ಆಗ್ತಾ ಇದೆ. ಇಲ್ಲಿ ಏನಾದರೂ ನಿಮಗೆ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದರೆ ಸುವರ್ಣಸೌಧವನ್ನು ಅದ್ಭುತವಾಗಿ ನಡೆಸಿ. ನಿಮಗೆ ಇಲ್ಲೇ ಇರೋಕ್ಕಾಗೋದಿಲ್ಲ ಅಂತಂದರೆ ಬೆಳಿಗ್ಗೆ 10 ಗಂಟೆಗೆ ಹೆಲಿಕಾಪ್ಟರ್ ಬಿಡಿ, 1 ಗಂಟೆ ಬರ್ತೀರಿ, ಸಂಜೆ 5 ಗಂಟೆಗೆ ಹೋಗಿ. ಪ್ರತಿ ವಾರಕ್ಕೆ ಕನಿಷ್ಠ ಇಬ್ಬಿಬ್ಬರು ಮಂತ್ರಿಗಳು ಸುವರ್ಣಸೌಧಕ್ಕೆ ಬಂದು ಕೂತ್ಕೊಳ್ಳಿ. ಚೀಫ್ ಸೆಕ್ರೆಟರಿ ಬರಲಿ, ಸೆಕ್ರೆಟರಿಗಳು ಬರಲಿ,
ಅದು ವರ್ಷಕ್ಕೊಂದು ಅಧಿವೇಶನದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಮಹದಾಯಿ ಕಳಸಾ ಬಂಡೂರಿ ಇದ್ರ ಬಗ್ಗೆ ಬರೀ ಮಾತು ಮಾತು ಮಾತು, ಯಾರೂ ಮಾಡಲಿಲ್ಲ. ಹೋರಾಟ ಅನಿವಾರ್ಯ, ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಆದರೂ ನೀವು ಶಾಸನಸಭೆಯಲ್ಲಿ ಮಾತನಾಡಲಿಲ್ಲ. ಮತ್ತು ಜಿಲ್ಲಾ ರಾಜಕಾರಣಿಗಳು ಅವರು ಸಂಪೂರ್ಣ ಮರಾಠಿ ಏಜೆಂಟರು, ಮರಾಠಿ ಗುಲಾಮರಾಗಿದ್ದಾರೆ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಮರಾಠಿ ಗುಲಾಮರಾಗಿದ್ದಾರೆ. ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ನಮ್ಮ ಗಡಿ ಭಾಗದ ಜನರಿಗೆ ಆಸೆ ಆಶೋತ್ತರಗಳನ್ನು ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ಬೆಳಗಾವಿಯ ಬಗ್ಗೆ ಒಬ್ಬ ಕಾಯಂ ಮಂತ್ರಿ ಇಲ್ಲ, ಗಡಿನಾಡು ಮಂತ್ರಿ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಯಾರು ನೋಡ್ಕೊಳ್ಬೇಕು, ಯಾರಿದ್ದಾರೆ, ಯಾರು ಹಿಂದೆ ಇದ್ದ ಅಧ್ಯಕ್ಷರು ಹೋದ ಮೇಲೆ ಅಧ್ಯಕ್ಷರೇ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಬೆಳಗಾವಿಯನ್ನು ಯಾರು ತೀವ್ರವಾಗಿ ಚಿಂತನೆ ಮಾಡ್ತಾ ಇಲ್ಲ. ಇದು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನಾವಂತೂ 26ನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾಯ ಹೊಡೆಯುವ ಮೂಲಕ ಮೊದಲನೇ ಸ್ಥಾನ ಬೆಳಗಾವಿಯ ಬೇಡಿಕೆಗಳ ಬಗ್ಗೆ ಇಟ್ಟಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆಯನ್ನು ಮಾಡ್ತಾ ಇದ್ದಾರೆ. ಆಗಿರಬೇಕೀಗ ಸುಮಾರು 12-1 ಗಂಟೆಗೆ ಶುರು ಮಾಡಿ ಇಡೀ ಚಾಮರಾಜನಗರ